ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಯಳಂದೂರು 4 ಕೇಂದ್ರಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ. ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರು ಹಾಗೂ ಬಿಆರ್ಸಿ ನಂಜುಂಡಯ್ಯರವರು ಮಾತನಾಡಿ, ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಎಲ್ಲ ತಯಾರಿ ಮಾಡಿಕೊಂಡಿದ್ದು, ತಾಲೂಕಿನಲ್ಲಿ 4 ಪರೀಕ್ಷೆ ಕೇಂದ್ರಗಳಿವೆ. ತಾಲೂಕಿನಲ್ಲಿ 997 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಅದರಲ್ಲಿ ಗಂಡು ಮಕ್ಕಳು 491 ಹಾಗೂ ಹೆಣ್ಣು ಮಕ್ಕಳು 506, ಜೊತೆಗೆ ವಿಶೇಷ ಚೇತನ 13 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ನಮಸ್ಕಾರಗಳು. ಈ ಒಂದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷೆ 1ರಲ್ಲಿ ಭಾಗವಹಿಸುವಂತಹ ಮಕ್ಕಳುಗಳು ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ಒಟ್ಟು 997 ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ಅದರಲ್ಲಿ 491 ಗಂಡು ಮಕ್ಕಳು, 506 ಹೆಣ್ಣು ಮಕ್ಕಳು, ಜೊತೆಗೆ ಅದರೊಳಗಡೆ 10 ಮಕ್ಕಳು ಗಂಡು ಮಕ್ಕಳು ವಿಕಲಚೇತನ ಮಕ್ಕಳಾಗಿದ್ದಾರೆ, 9 ಮಕ್ಕಳು ಹೆಣ್ಣು ಮಕ್ಕಳು ವಿಕಲಚೇತನ ಮಕ್ಕಳು ಹಾಜರಾಗ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಈ ವರ್ಷದ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಇವತ್ತಿನ ತನಕನೂ ಕೂಡ ನಮ್ಮ ಎಲ್ಲ ಬ್ಲಾಕಿನ ವಿಷಯ ಶಿಕ್ಷಕರುಗಳು ಕೂಡ ವಿಶೇಷ ತರಗತಿಗಳು, ಹಾಗೆ ಬಂತೇಳಿದ್ರೆ ಇನ್ನಿತರ ಒಂದು ಅವರದೇ ಆದ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು, ತಮ್ಮದೇ ಆದ ಸ್ಕಿಲ್ಗಳನ್ನು ಬಳಸಿ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಜ್ಜುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಬ್ಲಾಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಉತ್ತಮ ಫಲಿತಾಂಶ ಬರಲಿಕ್ಕೆ ಎಲ್ಲ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಆಗಿರಬಹುದು, ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘ ಆಗಿರಬಹುದು, ಅಥವಾ ಇನ್ನಿತರ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರ ಒಂದು ಒಟ್ಟುಗೂಡಿಸಿಕೊಂಡು ಒಟ್ಟಾರೆ ನಮ್ಮ ಯಳಂದೂರು ಬ್ಲಾಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಹೊಂದಿ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಸಜ್ಜುಗೊಂಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾಗಿ ಎಲ್ಲರ ಪರವಾಗಿ, ಶಿಕ್ಷಕರ ಪರವಾಗಿ, ಪೋಷಕರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮಾಧ್ಯಮದವರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿ ಅಂತ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತೇನೆ. ಅವರಿಗೆ ಶುಭವಾಗಲಿ, ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರಗಳು. ಇಲ್ಲಿ ನಾನು ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಸಾರಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇರತಕ್ಕಂಥ ಪೋಷಕರಾಗಿರಬಹುದು ಅಥವಾ ಅಕ್ಕಪಕ್ಕದ ಮನೆಯವರ ಪೋಷಕರಾಗಿರಬಹುದು, ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಈ ಒಂದು ತಿಂಗಳುಗಳು ಮಾರಿ ಹಬ್ಬಗಳು ಅಥವಾ ಜಾತ್ರೆಗಳು ಎಲ್ಲ ಊರುಗಳಲ್ಲೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಧ್ವನಿವರ್ಧಕಗಳ ಆಗುವುದರಿಂದ ಆ ವಿದ್ಯಾರ್ಥಿಗಳಿಗೆ, ನಾಳೆಯ ಪರೀಕ್ಷೆಗೆ ಸಿದ್ಧತೆ ಆಗುವ ವಿದ್ಯಾರ್ಥಿಗಳಿಗೆ ಆ ಧ್ವನಿವರ್ಧಕಗಳಿಂದ DJ ಸೌಂಡ್ಗಳು ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇರಬಹುದು. ಆ ಕಾರಣದಿಂದ ನಾನು ಕೈ ಮುಗಿದು ನಮ್ಮ ಪೋಷಕರಲ್ಲಿ, ಸಾರ್ವಜನಿಕರಲ್ಲಿ ಅಥವಾ ಹಬ್ಬರಿ ದಿನಗಳನ್ನು ಮಾಡತಕ್ಕಂಥ ಬಾಂಧವರುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಜ್ಜುಗೊಳ್ಳಲಿ, ಅವರ ಜೀವನ ಉತ್ತಮಗೊಳ್ಳಲಿ, ಪರೀಕ್ಷೆಗೆ ಹೆಚ್ಚು ಸಿದ್ಧತೆಯನ್ನು ಮಾಡಿಕೊಂಡು ಹೆಚ್ಚು ಅಂಕವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡುವಂತೆ ಧ್ವನಿವರ್ಧಕಗಳನ್ನು ಕಡಿಮೆ ಹಾಕ್ಕೊಂಡು ಅವರ ಒಂದು ಪರೀಕ್ಷೆ ಸಿದ್ಧತೆಗೆ ತೊಂದರೆ ಆಗದಂತೆ ಅವರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಿ, ಅವರಿಗೆ ಶುಭವನ್ನು ಕೋರಲಿ, ಅವರಿಗೆ ಸಹಕಾರವನ್ನು ನೀಡಲಿ ಅಂತೇಳಿ ನಾನು ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ನನ್ನ ವಿದ್ಯಾರ್ಥಿಗಳು ಅಷ್ಟೇ, ಯಾರ ಜೊತೆನೂ ಕೂಡ ವಿರಸ ಕಟ್ಟಿಕೊಳ್ಳದೆ ಆ ದಿನ ಆರೋಗ್ಯಕರವಾದ ಊಟವನ್ನು ಮಾಡಲಿ, ತಮ್ಮ ಮನಸ್ಸನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಿ,
ಧ್ಯಾನವನ್ನು ಮಾಡಿಕೊಳ್ಳಿ, ಉತ್ತಮ ಪರೀಕ್ಷೆ ಸಜ್ಜುಗೊಂಡು ಆಯಾ ದಿನದ ಪರೀಕ್ಷೆಯನ್ನು ಯಶಸ್ವಿಯಾಗಿಗೊಳಿಸಿ ಉತ್ತಮ ಅಂಕಗಳನ್ನು ಗಳಿಸಿಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅವರಲ್ಲಿ ಆ ಆಶಾಭಾವನೆಯನ್ನು ಇಟ್ಕೊಂಡು ಅವರಿಗೆ ಆರೈಕೆ ಮಾಡಲಿಕ್ಕೆ ಬಯಸ್ತೇನೆ.